ನಾಡಹಬ್ಬ ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ ರವರನ್ನ ವಿರೋಧಿಸ್ತಾ ಇದ್ದಾರೆ. ಅವರಿಂದ ಉದ್ಘಾಟನೆ ಮಾಡೋದು ಬೇಡ ಅಂತ ಹಿಂದೂ ಜಾಗರಣಾ ವೇದಿಕೆಯಿಂದ ಚಾಮುಂಡಿ ಚಲೋ ನಡೀತಾ ಇದೆ. ಬಾನು ಮುಷ್ತಾಕ್ ದಸರಾ ಉದ್ಘಾಟನೆಗೆ ವಿರೋಧ, ಹಿಂದೂ ಜಾಗರಣಾ ವೇದಿಕೆಯಿಂದ ಚಾಮುಂಡಿ ಚಲೋ ನಡೀತಾ ಇದೆ. ಮೈಸೂರಿನ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಭದ್ರತೆಯನ್ನ ಕೂಡ ಕೈಗೊಳ್ಳಲಾಗಿದೆ. ಚಾಮುಂಡಿ ಬೆಟ್ಟಕ್ಕೆ ಹೋಗುವ ರಸ್ತೆಯಲ್ಲಿ ನಾಕಾಬಂದಿಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಚಾಮುಂಡಿ ಚಲೋವನ್ನ ವಿರೋಧಿಸುವುದಕ್ಕೆ ಬಂದವರನ್ನ ಪೊಲೀಸರು ವಶಕ್ಕೆ ಪಡ್ಕೊಳ್ತಾ ಇದ್ದಾರೆ. ದಲಿತ ಮಹಾಸಭಾ ಅಧ್ಯಕ್ಷರನ್ನ ಈಗಾಗಲೇ ಖಾಕಿ ಪಡೆ ವಶಕ್ಕೆ ಪಡ್ಕೊಂಡಿದ್ದಾರೆ. ಮಾಜಿ ಸಂಸದ ಪ್ರತಾಪ್ ಸಿಂಹ ಇವರ ನಡೆಗೆ ದ್ವೇಷದ ಕಡೆಗೆ ಅನ್ನುವಂತಹ ಘೋಷಣೆ, ಮಹದೇವಪ್ಪ ನಡಿಗೆ ಸೌಹಾರ್ದತೆಯ ಕಡೆಗೆ ಈ ಘೋಷಣೆ ಮೊಳಗ್ತಾ ಇತ್ತು. ಘೋಷಣೆಯನ್ನ ಕೂಗಿದ ರಾಜೇಶ್ರನ್ನ ಈಗಾಗಲೇ ಪೊಲೀಸರು ಬಂಧಿಸಿದ್ದಾರೆ. ಯಾವಾಗ ನಾಡಹಬ್ಬ ದಸರಾಗೆ ಉದ್ಘಾಟಕರ ಸೆಲೆಕ್ಷನ್ ನಡೀತಾ ಇತ್ತು, ಆಯ್ಕೆ ನಡೀತಾ ಇತ್ತು, ಆ ಸಂದರ್ಭದಿಂದಲೂ ಕೂಡ ಬೂಕರ್ ಪ್ರಶಸ್ತಿ ವಿಜೇತೆ ಬಾನು ಮುಷ್ತಾಕ್ರನ್ನ ಆಯ್ಕೆ ಮಾಡಿಕೊಳ್ಬೇಕು ಅನ್ನುವಂತಹ ಒಂದು ವಿಚಾರದ ಸಂಬಂಧ ಈಗಾಗಲೇ ಬಿಜೆಪಿಯ ಕೆಲ ನಾಯಕರಿಂದ ಹಿಡಿದು ಕೆಲವೊಂದಷ್ಟು ವಿರೋಧ ಪರ ಎಲ್ಲವೂ ವ್ಯಕ್ತವಾಗ್ತಾ ಇತ್ತು. ಇದರ ಮಧ್ಯದಲ್ಲಿ ಚಾಮುಂಡಿ ಚಲೋ ಕೂಡ ನಡೀತಾ ಇದೆ. ಚಾಮುಂಡಿ ಚಲೋಗೆ ಪೊಲೀಸರು ಅವಕಾಶವನ್ನ ನೀಡ್ತಾ ಇಲ್ಲ. ಠಾಣೆಯಲ್ಲಿ ಭಜನೆ ಮಾಡ್ತಾ ಇದ್ದಾರೆ ಹಿಂದೂ ಕಾರ್ಯಕರ್ತರು. ದೇವರಾಜ ಠಾಣೆಯಲ್ಲಿ ಭಜನೆಯ ಮೂಲಕ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಕರಾವಳಿ ಭಾಗದಿಂದ ಹಿಂದೂ ಕಾರ್ಯಕರ್ತರು ಬಂದಿದ್ದಾರೆ. ಭಜನೆಯ ಮೂಲಕ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಕಾರ್ಯಕರ್ತರು. ಇನ್ನು ಚಾಮುಂಡಿ ಚಲೋಗೆ ಪೊಲೀಸರು ಅವಕಾಶವನ್ನ ನೀಡುವಂತೆ ಕಾಣಿಸ್ತಾ ಇಲ್ಲ. ಇದರ ಮಧ್ಯದಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಹೋಗುವಂತ ರಸ್ತೆ ಏನಿದೆ ಅಲ್ಲೂ ಕೂಡ ನಾಕಾಬಂದಿಯನ್ನ ಮಾಡಿದ್ದಾರೆ. ಈಗಾಗಲೇ ವಿರೋಧ ಮಾಡೋದಕ್ಕೆ ಬಂದವರನ್ನ ಕೂಡ ವಶಕ್ಕೆ ಪಡ್ಕೊಳ್ತಾ ಇದ್ದಾರೆ. ಒಂದು ಕಡೆ ಪರಿಸ್ಥಿತಿ ಉಲ್ಬಣ ಆಗ್ತಾ ಇದೆ, ಬಿಗಡಾಯಿಸ್ತಾ ಇದೆ. ಇನ್ನು ಕೆಲವೊಂದಷ್ಟು ಹಿಂದೂ ಕಾರ್ಯಕರ್ತರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಠಾಣೆಯಲ್ಲಿ ಭಜನೆ ಮಾಡ್ತಾ ಇದ್ದಾರೆ ಹಿಂದೂ ಕಾರ್ಯಕರ್ತರು. ಕರಾವಳಿ ಭಾಗದಿಂದ ಹಿಂದೂ ಕಾರ್ಯಕರ್ತರು ಬಂದಿದ್ರು ಅನ್ನುವಂಥ ಮಾಹಿತಿ ಒಂದು ಕಡೆ, ಇನ್ನೊಂದು ಕಡೆ ಭಜನೆಯ ಮೂಲಕವೇ ಪ್ರತಿಭಟನೆಯನ್ನ ಕೂಡ ಕಾರ್ಯಕರ್ತರು ಮಾಡ್ತಾ ಇರುವ ದೃಶ್ಯವನ್ನ ಕರ್ನಾಟಕ ನ್ಯೂಸ್ ಪೀಟ್ನ ಡಿಸ್ಪ್ಲೇನಲ್ಲಿ ನೋಡ್ತಾ ಇದ್ದೀರಾ.